ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕು ಅಷ್ಟೇ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಕೆಳಗಡೆ ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಫಾಂಟ್ ಲಿಂಕನ್ನು ನಿಮ್ಮ ಲೈಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಎರಡು ಫಾಂಟ್ನ ಇನ್ಪುಟ್ ಮಾಡ್ಕೊಂಡಾದಮೇಲೆ ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಇದನ್ನು ನಿಮ್ಮ ಲೈಟ್ ಮಿಷನ್ಗೆ ಇನ್ಪುಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಇರುತ್ತೆ, ನೋಡ್ಬೋದು ನೀವು. ಇದನ್ನು ನೀವು ಡೇಟು 5ನೇ ತಾರೀಕಿದ್ದರೆ ಓಕೆ. ನಿಮಗೆ ಹೆಚ್ಚಿಗೆ ಡೇಟ್ ಬೇಕಾದರೆ ಇಲ್ಲಿ ನೋಡ್ಬೋದು ನೀವು ಗ್ರೂಪ್ 1 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ನೇದು ಇದೆಯಲ್ಲ, ಅದರೊಳಗೆ 5ನೇ ತಾರೀಕು ಹಾಕಿದ್ದೀನಿ. ನಿಮಗೆ 5ನೇ ತಾರೀಕು ಬೇಡ ಅಂದರೆ ನಿಮಗೆ ಎಷ್ಟನೇ ತಾರೀಕು ಬೇಕೋ ಅಷ್ಟನೇ ತಾರೀಕಿಗೆ ಈ ರೀತಿ ಹಾಕ್ಕೋಬೋದು. 14ನೇ ತಾರೀಕು ಹಾಕೊಂಡಿದ್ದೀನಿ, ನೋಡ್ಬೋದು 14ನೇ ತಾರೀಕಾಗಿದೆ. ಆಮೇಲೆ ಜುಲೈ ಬೇಡ ಅಂದರೆ ನಿಮಗೆ ಯಾವ ತಿಂಗಳು ಬೇಕೋ ಆ ತಿಂಗಳನ್ನ ಇಲ್ಲಿ ಹಾಕ್ಕೋಬೋದು. ಅದಾದಮೇಲೆ ನೋಡ್ಬೋದು ನೀವು. ಇಷ್ಟಾದಮೇಲೆ ಫೋಟೋ ಹಾಕೋದು ಹೇಗೆ ಅಂತ. ಇದು ಫೋಟೋ ಹಾಕೋದು ಈ ರೀತಿ ಇರುತ್ತೆ, ನೋಡ್ಬೋದು 3 ಥರ ಇರುತ್ತೆ. ಈ 3 ಒಳಗೂ ನಿಮಗೆ ಫೋಟೋ ಹಾಕ್ಬೋದು. ಫಸ್ಟ್ನೇದ್ರ ಮೇಲೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ಫೋಟೋ ಎಲ್ಲಿಗೆ ಬೇಕು ಈ ರೀತಿ ಇಟ್ಟುಕೊಂಡು ನಿಮಗೆ ರೊಟೇಟ್ ಬೇಕಾದರೆ ರೊಟೇಟ್ ಮಾಡ್ಕೋಬೋದು. ಇಲ್ಲಿ ನಾವು ರೊಟೇಟ್ ಮಾಡ್ಕೊಳೋದಿಲ್ಲ, ಇಷ್ಟೇ ಇಟ್ಕೊತೀನಿ. ಈ ರೀತಿ ಸ್ಲೈಡ್ ಮಾಡಿಕೊಂಡು ಇದನ್ನು ಈ ರೀತಿ ಕಟ್ ಮಾಡ್ಕೊಂಬಿಟ್ರೆ ನೋಡ್ಬೋದು ಅದೇ ಫೋಟೋ ಬಂದಿರುತ್ತೆ. ಆಮೇಲೆ ಇದು ಲಾಸ್ಟ್ನೇದು ಹ್ಯಾಪಿ ಬರ್ತ್ಡೇ ಮಮತಾ ಅಂತ ಇದೆಯಲ್ಲ, ಇಲ್ಲಿ ಥರ್ಡ್ ಒನ್ ಇದೆಯಲ್ಲ ಗ್ರೂಪು, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋನ ಹಾಕ್ಕೊಂಡು ಫಸ್ಟಿಗೆ ತೋರಿಸ್ದಂಗೆ ಫೋಟೋನ ಹಾಕ್ಕೊಂಡು ಇಲ್ಲಿ ಮಮತಾ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ನಿಮಗೆ ಯಾವ ನೇಮ್ ಬೇಕೋ ಆ ನೇಮ್ ಬೇಕಾದ್ರೆ ಕೊಟ್ಕೋಬೋದು. ಈ ರೀತಿ ನೇಮ್ ಕೊಟ್ಕೋಬೋದು. ಈ ರೀತಿ ನೇಮ್ ಕೊಟ್ಕೊಂಡು ನೀವು ವಿಡಿಯೋನ ಸೇವ್ ಮಾಡ್ಕೋಬೋದು. ನೋಡ್ಬೋದು ಈ ರೀತಿ ಎಲ್ಲ ಕ್ಯಾಪಿಟಲ್ ಲೆಟರ್ನಾಗೆ ಇರಬೇಕು ಅಕ್ಷರಗಳು. ಅದಾದಮೇಲೆ ನೋಡ್ಬೋದು ನೀವು ಆ ರೀತಿ ಫೋಟೋ ಹಾಕೊಂಡಾದ್ಮೇಲೆ ಇಲ್ಲಿ ಕಟ್ಟಾಗಿರುತ್ತೆ ಒಂದು ಫೋಟೋ. ಅದನ್ನು ಇಲ್ಲಿ ಲಾಸ್ಟ್ವರೆಗೂ ಇಟ್ಕೊಂಡು ಈ ರೀತಿ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದ್ಮೇಲೆ 3 ಬರುತ್ತೆ. ಅದಾದಮೇಲೆ ನೀವು ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಆಮೇಲೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಅದನ್ನು ಕೆಳಗಡೆ ತಗೊಂಬನ್ನಿ. ಫೋಟೋನ ಈ ರೀತಿ ಕೆಳಗಡೆ ತಗೊಂಬಂದು ಈ ಫೋಟೋದ ಮೇಲೆ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಫಸ್ಟ್ ಇದು ಫೋಟೋನ ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋದ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಮತ್ತೆ ಕಾಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಸ್ಟೈಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಬಾಣದ ಗುರ್ತು ಮೇಲೆ ಕ್ಲಿಕ್ ಮಾಡಿ. ಒಂದೇದು ಕಲರ್ ಆ್ಯಂಡ್ ಫಿಲ್ಮ್ ಆಪ್ಷನ್ ಇದೆ, ಇದನ್ನು ಆಫ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿ. ಸೇಮ್ ಅದೇ ರೀತಿ ಬರುತ್ತೆ. ಆಮೇಲೆ ಕೆಳಗಿದ್ದ ಫೋಟೋನ ಈ ರೀತಿ ಡಿಲೀಟ್ ಮಾಡಿಬಿಡಿ. ಈ ರೀತಿ ಡಿಲೀಟ್ ಮಾಡ್ಕೊಂಬಿಡಿ. ಆಮೇಲೆ ಇದು ಗ್ರೂಪ್ ಮೇಲೆ ಈಗ ತೋರಿಸಿದ್ನಲ್ಲ ಹೇಗೆ ಫೋಟೋ ಹಾಕಿದ್ದು ಫಸ್ಟಿಗೆ ಅಂತ, ಅದೇ ರೀತಿ ಈ ಗ್ರೂಪ್ ಒಳಗೆ ಇದಕ್ಕೆ ಹಾಕ್ಬೋದು. ಈ ರೀತಿ ಹಾಕಬೇಕು. ಈ ರೀತಿ ಹಾಕಿ ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫೋಟೋನ ಫುಲ್ ಸ್ಕ್ರೀನ್ ಮಾಡ್ಕೊಂಡು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಲಾಸ್ಟ್ವರೆಗೆ ಬಂದು ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಫಸ್ಟ್ ಒಂದು ಇದ್ದ ಫೋಟೋನ ಈ ರೀತಿ ಡಿಲೀಟ್ ಮಾಡಿಬಿಡಿ. ಅದೇ ರೀತಿ ಇನ್ನು ಇವು 2 ಇದೆಯಲ್ಲ, ಎರಡಕ್ಕೂ ಅದೇ ರೀತಿ ಮಾಡಿ. ಅದಾದಮೇಲೆ ಇದಕ್ಕೂ ಈಗ ತೋರಿಸಿದ್ನೆಲ್ಲ ಕಾಪಿ ಪೇಸ್ಟ್ ಮಾಡೋದು ಅದೇ ರೀತಿ ಮಾಡಿ. ಇದಕ್ಕೂ ಅಷ್ಟೇ ನೋಡ್ಬೋದು ನೀವು. ಈ ರೀತಿ ಫೋಟೋ ಹಾಕಿ ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಕಟ್ ಮಾಡಿಕೊಂಡು ಅದನ್ನು ಕೆಳಗಡೆ ಸ್ಲೈಡ್ ಮಾಡಿ. ಆಮೇಲೆ ಈ ರೀತಿ ಫಸ್ಟ್ ಒನ್ ಇದ್ದ ಫೋಟೋನ ಕಾಪಿ ಮಾಡ್ಕೊಳ್ಳಿ. ಆಮೇಲೆ ನೀವು ಹಾಕಿರೋ ಫೋಟೋ ಮೇಲೆ ಹೋಗಿ ಕಾಪಿ ಮಾಡ್ಕೊಂಡಿರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟಿಗೆ ಪೇಸ್ಟ್ ಸ್ಟೈಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಬಾಣದ ಗುರ್ತು ಮೇಲೆ ಕ್ಲಿಕ್ ಮಾಡಿ. ಈ ಫಸ್ಟ್ನೇದು ಆಪ್ಷನ್ ಆಫ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿದರೆ ಸಾಕು. ಈ ಫೋಟೋ ಸ್ಲೈಡಿಗೆ ಹೋಗಿರುತ್ತೆ. ಅದನ್ನು ನೀವು ಕರೆಕ್ಟಾಗಿ ಈ ರೀತಿ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ವಿಡಿಯೋನ ಸೇವ್ ಮಾಡ್ಕೋಬೋದು. ಈ ಫೋಟೋನೂ ಅಷ್ಟೇ ಅದೇ ರೀತಿ ಮಾಡ್ಬೋದು. ಇಷ್ಟು ಮಾಡಿದಾದಮೇಲೆ ವಿಡಿಯೋ ಸೇಮು ನಿಮ್ಮ ಪ್ರಿವ್ಯೂ ವಿಡಿಯೋ ಇದೆಯಲ್ಲ ಅದೇ ರೀತಿ ಇರುತ್ತೆ. ಅದನ್ನು ವಿಡಿಯೋ ನೋಡಿಕೊಂಡು ನೀವು ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟೇ ಆಯ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.